ಕಷ್ಟ ಬಂತು ಅಂತ ಅಂದಾಗ ಓ ಈ ಕಷ್ಟನ ನಾವು ಫೇಸ್ ಮಾಡ್ಬೋದು ಅಂತ ಅಂದ್ಕೊಳ್ಳೋದಕ್ಕಾದ್ರೂ ಇಂಡಿಪೆಂಡೆಂಟ್ ಆಗಬೇಕು. ಆ್ಯಂಡ್ ಮನಿ ತುಂಬ ಮ್ಯಾಟರ್ಸ್ ಆಗುತ್ತೆ ಗೈಸ್. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಅಸೈನ್ಮೆಂಟ್ ಬರ್ತಿಲ್ಲ, ಅದಕ್ಕೆ ಇವಾಗ ಬರ್ತಾ ಇದ್ವಿ ಅಷ್ಟು ಮಾಡ್ಕೊಂಡು. ಗೈಸ್ ಇವತ್ತು ಊಟಕ್ಕೆ ಗೆಟ್ ಲಾಸ್ಟ್ ಸಾಂಬಾರ್ ರೈಸ್. ಇಲ್ಲ ಇಲ್ಲ ಅಷ್ಟೊಂದು ಬೇಡ, ಸ್ವಲ್ಪ ಕೊಡು, ಸ್ವಲ್ಪ ಸ್ವಲ್ಪ ಬೇಡ 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 ಬೇಡ, ಅದೇ ಸ್ವಲ್ಪನೇ ತಗೋ, ಜಾಸ್ತಿ ಏನಲ್ಲ, ಸ್ವಲ್ಪನೇ ತಗೋ ಅಂತ ಕೊಡ್ತಾ ಇರೋದು. ಇರ್ಕೊ ನಿಮಿಷ ಇಟ್ಕೊ, ನಾನು ಮಾತಾಡ್ಬಿಡ್ತೀನಿ. ಗೈಸ್ ಇವಾಗ ಊಟಕ್ಕೆ ಆಹಾ ನನ್ನ ಫೇವ್ರೇಟ್ ಅದು ಫುಲ್ ದಾಲಿಂದ ಮಾಡಿರ್ತಾರಲ್ಲ, ಹೆಂಗ್ ಟೇಸ್ಟ್ ಆಗುತ್ತೆ ಗೊತ್ತಾ ಲಾಸ್ಟಲ್ಲಿ. ಫುಲ್ ಮೊಟ್ಟೆ ಮತ್ತೆ ಏನು ಮೊಟ್ಟೆದು ಗೊಜ್ಜು ಥರ ಮಾಡ್ತಾರಲ್ಲ ಆ ಥರ ಸಕ್ಕತ್ತು. ಇದಕ್ಕೆ ಉಪ್ಪಿನಕಾಯಿ ಹಾಕೊಂಡು ತಿಂದರೆ ಬಿಕಾಸ್ ಸಪ್ಪೆ ಇರುತ್ತೆ ಅಂತ ಉಪ್ಪಿನಕಾಯಿ ಹಾಕೋತೀನಿ. ಮಸ್ತು ಗೈಸ್. ಗೈಸ್ ನನಗಂತೂ ಸಡನ್ನಾಗಿ ಒಂಥರ ಲೋ ಫೀಲ್ ಸ್ಟಾರ್ಟ್ ಆಗೋಯ್ತು. ನಮ್ಮಮ್ಮ ಸಿಕ್ಕಾಪಟ್ಟೆ ನೆನಪಾಗ್ತಿದ್ರು, ಬಟ್ ಆ ಟೈಮಲ್ಲಿ ಮಾತಾಡೋಕ್ಕಾಗಿಲ್ಲ ಬಿಕಾಸ್ ಅವ್ರ ಫೋನಲ್ಲಿ ಕರೆನ್ಸಿ ಇದ್ದಿದ್ದಿಲ್ಲ. ಟ್ರೈ ಮಾಡಿದೆ, ನನ್ನ ತಮ್ಮಂಗೆ ಕಾಲ್ ಮಾಡಿದೆ, ಅವನ ಹತ್ರ ಸ್ವಲ್ಪ ಜಗಳ ಮಾಡಿಕೊಂಡು ನಂಗೆ ಲಿಟ್ರಲಿ ಹೆಂಗಾಗ್ಬಿಡ್ತು ಅಂತಂದರೆ ಇಟ್ಸ್ ಲೈಕ್ ಇಷ್ಟೇನಾ ಪ್ರಪಂಚ ಅನ್ಸೋದಕ್ಕೆಲ್ಲ ಸ್ಟಾರ್ಟ್ ಆಗಿಬಿಡ್ತು. ಎಷ್ಟು ಜಗಳ ಆಡ್ತೀನಿ ಜೊತೆ ಇದ್ದರೆ, ಮತ್ತು ಎಷ್ಟು ಬೈದಾಡ್ತಿರ್ತೀನಿ, ಎಷ್ಟು ಕಿತ್ತಾಡ್ತೀನಿ, ಒಬ್ಬಳೇ ಇರಬೇಕು ಅಂತ ಅಂತೀನಿ. ಬಟ್ ಇವಾಗ ಒಬ್ಬಳೇ ಇದ್ದಾಗ ಗೊತ್ತಾಗ್ತಿದೆ ಎಷ್ಟು ಪೇಯ್ನ್ ಇದೆ ಅದು ಅಂತ ಅನ್ನೋದು. ಆ್ಯಂಡ್ ಅದು ಬಿಟ್ಟು ಇನ್ನು ಸೋಷಿಯಲ್ ಮೀಡಿಯಾ ಕಡೆ ಬಂದರೆ ನಾನು ಫಸ್ಟ್ ಆಫ್ ಆಲ್ ಈಗ ಇನ್ಸ್ಟಾಗ್ರಾಮ್ ನೋಡೋದೇ ಇಲ್ಲ, ತುಂಬ ಅಂದರೆ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಓಪನ್ ಮಾಡಿದ್ರೆ ಸಾಕು ಒಂದೂ ಪಾಸಿಟಿವ್ ಆಗಿರೋದು ಬರೋದೇ ಇಲ್ಲ. ಇಲ್ಲಿ ಯಾರನ್ನೋ ಕೊಲೆ ಮಾಡಿದ್ರು, ಯಾರನ್ನ ರೇಪ್ ಮಾಡಿದ್ರು, ಬರೀ ಇದೇ ಬರುತ್ತೆ. ಆ್ಯಂಡ್ ಇನ್ನೊಂದು ಬಸ್ಸಲ್ಲಿ ಜಗಳ ಅಂತೆ, ಅಲ್ಲಿ ಜಗಳ ಅಂತೆ, ಇಲ್ಲಿ ಜಗಳ ಅಂತೆ, ಪಾಸಿಟಿವ್ ಥಾಟ್ಸೇ ಹೊರ್ಟೋಗ್ಬಿಟ್ಟಿದೆ ಗೈಸ್. ಸೊ ಅದೆಲ್ಲ ನೆನೆಸ್ಕೊಂಡು ಹೆಂಗಿದೆ, ಎಲ್ಲಿಗೆ ಬಂದು ನಿಂತಿದೆ ಪ್ರಪಂಚ ಅನ್ನೋದನ್ನ ನೆನೆಸ್ಕೊಂಡು ತುಂಬ ಅಳು ಬರ್ತಿತ್ತು. ನನಗೆ ಗೊತ್ತಿಲ್ಲ ಅಷ್ಟು ಅಳು ಏನಕ್ಕೆ ಬಂತು ನನಗೆ ಅಂತ. ಆ್ಯಂಡ್ ಇವಾಗ ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವ್ರು ನಿಂತಿಲ್ಲ ಅಂತಂದರೆ, ಅವ್ರು ಸ್ವಂತವಾಗಿ ದುಡಿತಿಲ್ಲ ಅಂತಂದರೆ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಒನ್ ಟೈಮಲ್ಲಿ ಮನಿ ಅಂತ ಬಂದಾಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದಿಲ್ಲ ಅಂತಂದಾಗ ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ, ಅದೆಲ್ಲ ನೆನೆಸ್ಕೊಂಡು ತುಂಬ ಅಂದರೆ ತುಂಬ ಬೇಜಾರಾಯ್ತಿತ್ತು. ಇದು ಆ್ಯಕ್ಚುಲಿ ಇವತ್ತೊಂದಿನ ಫೀಲ್ ಆಗಿದ್ದಲ್ಲ ಗೈಸ್, ತುಂಬ ದಿನದಿಂದ ಫೀಲ್ ಆಗ್ತಿತ್ತು, ಬಟ್ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಬಟ್ ನಂಗೊಂದು ಥಾಟ್ ಬಂತು, ಹಿಂಗೆ ತುಂಬ ಎಮೋಷ್ನಲ್ ಆಗಿದೆ ಆ್ಯಂಡ್ ತುಂಬ ಲೋ ಫೀಲ್ ಆಗ್ತಿತ್ತು. ಆವಾಗ ಅನ್ನಿಸ್ತು ಇದನ್ನೆಲ್ಲ ಹೇಳ್ಕೊಬೇಕಂತ ಅಂದ್ಬಿಟ್ಟು. ನಿಜವಾಗ್ಲೂ ಗೈಸ್ ನಾವು ಇಂಡಿಪೆಂಡೆಂಟ್ ಆಗಲೇಬೇಕು. ಇಂಡಿಪೆಂಡೆಂಟ್ ಅಂತಂದರೆ ಯಾರಿಗೂ ಮರ್ಯಾದೆ ಕೊಡದೆ, ಇಲ್ಲ ಯಾರನ್ನೋ ದೂರ ಮಾಡಿಕೊಂಡು ಆ ಥರ ಇಂಡಿಪೆಂಡೆಂಟ್ ಅಲ್ಲ. ನಮ್ಮನ್ನು ನಾವು ಸ್ಟ್ರಾಂಗಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಆ್ಯಂಡ್ ನಾವು ಮೆಂಟಲಿ ಸ್ಟ್ರಾಂಗಾಗಿರೋದಕ್ಕೆ. ಮತ್ತು ಏನೋ ಕಷ್ಟ ಬಂತು ಅಂತ ಅಂದಾಗ ಓ ಈ ಕಷ್ಟನ ನಾವು ಫೇಸ್ ಮಾಡ್ಬೋದು ಅಂತ ಅಂದ್ಕೊಳ್ಳೋದಕ್ಕಾದ್ರೂ ಇಂಡಿಪೆಂಡೆಂಟ್ ಆಗಬೇಕು. ಆ್ಯಂಡ್ ಮನಿ ತುಂಬ ಮ್ಯಾಟರ್ಸ್ ಆಗುತ್ತೆ ಗೈಸ್. ಸುಮ್ಮನೆ ಹೇಳ್ತಾರೆ ಎಲ್ಲರೂ. ಕೆಲವೊಂದು ಇದನ್ನು ಕೇಳಿದಾಗ ಅನಿಸುತ್ತೆ, ದುಡ್ಡಂದರೆ ಏನು ಇಷ್ಟೊಂದು ಇದು ಮಾಡ್ತಾರೆ, ದುಡ್ಡು ಅಂದರೆ ಸಾಕು ಏನು ಕೆಲಸ ಮಾಡೋದಕ್ಕೂ ಇದು ಮಾಡಲ್ಲ. ಬಟ್ ಮನಿ ಮ್ಯಾಟರ್ಸ್ ಅ ಲಾಟ್ ಗೈಸ್. ಗೈಸ್ ಫುಲ್ ಕೈಯೆಲ್ಲ ಬಿದ್ದೋಯ್ತು. ನೆನ್ನೆ ಬಟ್ಟೆ ತೊಳಿತೀನಿಂದ ತೊಳೆದಿರಲಿಲ್ಲ ಬಿಕಾಸ್ ಮನುಷ್ಯ ಬಟ್ಟೆ ತೊಳಿತೀನಿಂದ ತೊಳ್ಕೊಳಪ್ಪ ಅಂತ ಹೇಳಿದೆ. ಇಟ್ಸ್ ಲೈಕ್ ನಾನು ಹೋಗ್ಬೇಕಿತ್ತು, ಲೇಟ್ ಮಾಡ್ತಿದ್ದೆ, ಅಷ್ಟೊತ್ಕೊಂಡು ಹೋದ್ಲು. ಓಕೆ ಬಿಡು ಅಂತ ಸುಮ್ಮನೆ ಅದೇ. ಬಟ್ಟೆ ಇಷ್ಟು ತೊಳ್ದು ಕೈಯೆಲ್ಲ ನೋವ್ತಾ ಇದ್ದೆ. ಈಗ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಮಳೆ ಬರೋಂಗಾಗಿತ್ತು ಮಧ್ಯಾಹ್ನ, ಮಳೆ ಬಂತು ಮಧ್ಯಾಹ್ನ. ಬಟ್ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ, ಇದನ್ನೇನು ಒದ್ದೇನೆ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಗೈಸ್. ಏನು ಗೊತ್ತಾ, ನಾನು ಇಲ್ಲಿಗೆ ಬಂದ್ಬಿಟ್ಟು ಕ್ಲಿಪ್ ತೊಗೊಂಡ, ಮನೆಯಿಂದ ತೊಗೊಂಬಂದಿರಲಿಲ್ಲ. ಒಂದು ಪ್ಯಾಕ್ ತೊಗೊಂಡಿದ್ರು, ಯಾರು ಎತ್ಕೊಂಡು ಹೋಗ್ತಾರೆ ಅಂತಲೇ ಗೊತ್ತಿಲ್ಲ. ಬರಬೇಕಾರೆಲ್ಲ ಎರಡು ಇರಲ್ಲ, 3 ಇರಲ್ಲ. ಅಯ್ಯೋ ದೇವ್ರೆ ಹೋಗಪ್ಪ ಆತ. ಅದು ಹೆಂಗೆ ಮನ್ಸು ಬರುತ್ತೆ,
ಬೇರೆಯವ್ರ ವಸ್ತುನ ಎತ್ತೋದಕ್ಕೆ ಹೆಂಗೆ ಮನ್ಸು ಬರುತ್ತೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ತೊಗೊಂಬಂದಿರೋದ್ರಲ್ಲಿ ಇನ್ನೊಂದು 7 ಇದೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಅದನ್ನು ಒಣಾಕ್ಬಿಟ್ಟು ಬಾಟಲಲ್ಲಿ ನೀರು ಖಾಲಿಯಾಗಿದೆ, ತೊಗೊಂಬರ್ಬೇಕು ಗೈಸ್. ಇವತ್ತಿಂದು ಡಿನ್ನರ್ ಏನಂತ ಅಂದರೆ ಬದನೆಕಾಯಿ ಗೊಜ್ಜು, ಸೊಪ್ಪಿನ ಸಾರು, ಚಪಾತಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೀಗೆ ಸಪ್ರೇಟ್ ಮಾಡ್ಕೊಬಂದಿದ್ದೀನಿ. ಇವಾಗ ಟೇಸ್ಟ್ ಮಾಡುವ. ಬದನೆಕಾಯಿ ಸಾಂಬಾರು ಅದು ಹೆಂಗಿರುತ್ತೆ ಗೊಜ್ಜು ಅಂತ ಗೊತ್ತು ನನಗೆ. ಸ್ವಲ್ಪ ಒಂಥರ ಖಾರ ಖಾರ ಒಂಥರ ಅನ್ನ ಸಾಂಬಾರು ಸೊಪ್ಪೆ ಉಪ್ಪಿಗೆ ಹಾಕೊಂಬಂದಿದ್ದೀನಿ ಅಷ್ಟೇ. ಊಟ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್, ಸೇವಿ ಹೊಟ್ಟೆ ಸಿಗ್ತಿದೆ. ನಾಳೆ ತಿಂಡಿಗೆ ಬಾಕ್ಸ್ ಇಟ್ಬಿಟ್ಟು ಹೋಗಲ್ಲ. ಮಾಡ್ಕೊಳ್ಳೋದೆಲ್ಲ ಒಂದಿನ ವಿಡಿಯೋ ಮಾಡಿ ಹಾಕ್ಬೇಕು ಕಣೆ. ನಾನು ಡೀಸೆಂಟಿಗೆ ಇರ್ತೀನಿ ಅದಕ್ಕೆ. ಗೈಸ್ ಏನು ಗೊತ್ತಾ, ಅವಳು ಮಲ್ಕೊಂಡಾಗ ಏನೇನು ಕೆಲಸ ಮಾಡ್ತಾಳೆ ಅಂತ. ಇಟ್ಸ್ ಲೈಕ್ ಹಿಂಗೆ ಹಿಂಗೆ ಕಿವಿಯೆಲ್ಲ ಮುಚ್ಕೊಂಡು ಮಲ್ಕೋತಾಳೆ ಆ ಥರ. ಸರಿ ಏನೋ ಅದೆಲ್ಲ ಹೆಂಗೆ ಮಾಡ್ತಾಳೆ ತೋರ್ಸು ಇವಾಗ ಮಲ್ಕೊಂಡು ತೋರಿಸ್ಬೇಕಾದ್ರೆ ಸುಮ್ಮನೆ ಹೆಂಗೆ ಹಿಂಗೆ ಗೊತ್ತಾ ಗೈಸ್, ಹಿಂಗೆ ತುಂಡು ಬಟ್ಟೆ ಇಕ್ಕಂದ್ರೆ ಕೈಗೆ ಮಗುಕ್ಕೆ ಕಣ್ಣನ್ನು ಹಿಂಗೆ ಮುಚ್ಕೊಂತಾಳೆ ಮಲ್ಕೋಬೇಕಾರೆ. ಹಿಂಗೆ ಕಿವಿಗೆ ರೋಗಿಗೆ ಹಿಂಗೆ ಹಾಕೋತಾಳೆ. ಚೀಚಿ ನೀಟಾಗಿ ತೋರಿಸ್ತಿದ್ದಾರೆ ಫಸ್ಟಿಂದ. ಇದರಿಂದ ವಿಡಿಯೋ ಏನಾಗೈತೆ ಅವನಾಗಲಿ ಗೈಸ್. ಸ್ಕಿನ್ ಕೇರ್ ಮುಗೀತು. ನಮ್ದೆಲ್ಲ ಜಾಸ್ತಿ ಟೈಮ್ ಹಿಡಿಯಲ್ಲ ಗೈಸ್. ವೆಯ್ಟ್ ಕರೋ ಗೈಸ್ ನೋಡಿ ಇವಳು ಹೆಂಗ್ ಮಾಡ್ತಾಳೆ ಇವಾಗ. ನಾನು ಇಮಿಟೇಟ್ ಮಾಡ್ತಿದ್ದೆ. ಅಯ್ಯೋ ನನ್ನ ಮುಖದ ಹತ್ರಕ್ಕೆ ಏನು ಹೇಳ್ಕೊಂಡಿರೋ ಟ್ರಿಕ್ಸ್, ಬೆಡ್ ಶೀಟಿಗೆ ಹಿಂಗೆ ಹಾಕೊಂಡು ಮಲ್ಕೋ ಅಂತ. ಮಲ್ಕೋ ಅಂತ ಏನು ಮಾಡ್ತಾಳೆ ಗೊತ್ತಾ ಗೈಸ್, ಮಲ್ಕೊಂಡಾಗ ಅವಳಿಗೆ ಲೈಟ್ಸ್ ಎಲ್ಲ ಆಫ್ ಆಗಬೇಕು. ಬಟ್ ನಾವು ಲೇಟಾಗಿ ಮಲ್ಕೋತೀವಿ, ಹಂಗಾಗಿ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಡಲ್ಲ, ತುಂಬ ಹಿಂಸೆ ಅವಳು. ಯಾ ಆಮೇಲೆ ಹಿಂಗೆ ಬೆಡ್ ಶೀಟ್ನ ಹಿಂಗೆ ಹಾಕೊಂತಾಳೆ. ಹಿಂಗೊಂದು ತುಂಡ್ಬಟ್ಟೆ ಇದೆ ಅದು ಕರೆಕ್ಟಾಗಿ ಹಿಂಗೆ ಹಿಡ್ಕೊತಾಳೆ. ಹಿಂಗೆ ಹಿಡ್ಕೊಂಡು ಕಣ್ಣಲ್ಲಿ ಫುಲ್ ಹಿಂಗೆ ಒತ್ತು ಬಿಡ್ತಾಳೆ. ಹಿಂಗೆ ಲೈಟ್ ಕಾಣಿಸ್ ಹಿಂಗೆ ಮಲ್ಕೋತಾಳೆ. ಮುಖ ಮುಚ್ಕೊಂಡು ಹೊಟ್ಟೋಗ್ಬಿಡಿ ಅಂತಾರಲ್ಲ, ಮುಖ ಮುಚ್ಕೊಂಡು ಮಲ್ಕೋತಾಳೆ. ಆಮೇಲೆ ಫುಲ್ ಫ್ಯಾನ್ ಜೋರಾಗಿ ಹಾಕ್ತಾಳೆ, ಚಳಿನೂ ಫ್ಯಾನ್ ಹಾಕ್ತಾಳೆ. ನೋಡಿ ಹೇಳಿದ್ದೆ ಕಣೆ ನೀನು ಆಫ್ ಮಾಡಿ. ಅವಳಿಗೆ ಚಳಿ ಆಗ್ಬಿಡುತ್ತೆ. ಅವಾಗ ಆಫ್ ಮಾಡಿಬಿಡಿ ಚಳಿ ಆಗ್ತದೆ. ಅದರಲ್ಲಿ ಮೋನಿಶಾ ಅಂತ ನಾನು ಮಾತಾಡಿಸ್ತಿರ್ತೀನಿ, ಕ್ಯಾರ ಬುಲಾರಿ ಏನಲ್ಲ ಅವಳ ಹೆಸರು ಹೇಳ್ಕೊಂಡೇ ಇರ್ತಾಳೆ ಆಯ್ತಾ. ಸೆಕೆಂಡ್ ಒನ್ ಇದು ಫಸ್ಟ್ ಸೆಕೆಂಡ್. ಆಮೇಲೆ ಕನ್ಸಲ್ಲಿ ಮಾತಾಡ್ಕೊಳ್ಳುವಂಥ ದೊಡ್ಡ ದರಿದ್ರ ಕಾಯಿಲೆ ಇವಳಿಗೆ ಆಯ್ತಾ. ಮಲ್ಕೊಂಡು ಇನ್ನೂ ಸೆಕೆಂಡ್ಸ್ಗಳಾಗಿರಲ್ಲ ಆಲೆ ಹಿಂಗೆಲ್ಲ ಅಂದಿಲ್ಲ. ನಾನು ವಿಡಿಯೋ ಮಾಡ್ತೀನಿ ಬೇಕಿದ್ರೆ. ನಾನು ಒಂದ್ಸಲ ನಂದು ಮಾರ್ನಿಂಗ್ ವಿಡಿಯೋ ಮಾಡ್ಕೊಳಕ್ಕೆ ಅಂತ ಎದ್ದಿದ್ದೀನಲ್ಲ, ಆ ವಿಡಿಯೋದಲ್ಲಿ ಒಂದ್ಸಲ ಮಾತಾಡಿರತ್ತಿದ್ದೆ ಆ್ಯಕ್ಚುಲಿ. ಅಂದರೆ ಏನು ಮಾತಾಡ್ತೀವಿ ಅಂತ ಅಷ್ಟು ಕ್ಲಾರಿಟಿ ಗೊತ್ತಾಗಲ್ಲ, ಬಟ್ ಮಾತಾಡ್ಕೊಂಡಿದ್ದೆ ಆಯ್ತಾ ಗೈಸ್. ಎಷ್ಟು ಕೆಟ್ಟ ಅಭ್ಯಾಸ ಅಂದರೆ, ಇನ್ನೂ ಮಲ್ಕೊಂಡು ಒಂದು ಮಿನಿಟ್ ಕೂಡ ಆಗಿರಲ್ಲ ಮಾತಾಡ್ಕೋತಾಳೆ. ಕೇಳಿಸಿದ್ರೆ ಮಜವಾಗಿರುತ್ತೆ, ಕೇಳಿಸ್ಕೊಂಡು ಹಾಕ್ತೀವಿ. ಕೇಳಿಸಿಲ್ಲ ಅಂದರೆ ಓಕೆ ಅಂತ ಬಿಟ್ಬಿಡ್ತೀವಿ. ಆಮೇಲೆ ಹೆಂಗೆ ಗೊತ್ತಾ, ಅವಳಿಗೆ ಕಾಲಲ್ಲಿ ಇಲ್ಲಿ ಏನೋ ಬಂತು, ಗಾಯ ಆಗಿದೆ. ಈ ಕಾಲಲ್ಲಿ ಗಾಯ ಆಗಿದೆ. ಏನು ಮಾಡ್ತಾಳೆ ಅಂತ ಗೈಸ್, ಮಲ್ಕೊಬಿಟ್ಟಿರ್ತಾಳೆ. ಮಧ್ಯರಾತ್ರಿಲಿ ಎಳ್ಕೊಂಡು ಪರ ಏನ್ ಸೌಂಡ್ ಅಂತ ಅಷ್ಟೇ ಗೈಸ್. ನಾನು ಫೇಸ್ ವಾಶ್ ಮಾಡಿಕೊಂಡು ಫುಲ್ ಸ್ಕಿನ್ ಕೇರ್ ಮಾಡಿ ಹೇರ್ ಕೇರ್ ಮಾಡಿ ಬಂದು ಮಲ್ಕೊಳಕ್ಕೆ ಬಂದರು ಪರ ಕೆರ್ಕೊಂತಿರೋದೆ ಹುಡುಗಿ.
ನಿನ್ನೆ ಅಷ್ಟೇ ಜಾಸ್ತಿ ನಿನ್ನೆ ಅಷ್ಟೇ ಅಲ್ಲ ಏ. ನಾನು ನೋಡಿದ್ ನಿನ್ನೆ. ಇಲ್ಲ ಎವ್ರಿ ಡೇ ಎಲ್ಲಿ ಸುಮ್ಮನೆ ಮಲ್ಕೊಂಡಿರ್ತೀನಿ. ಇಲ್ಲ guys, ನೆನ್ನೆ ಆಯಿಂಟ್ಮೆಂಟ್ ದೊಡ್ಡ ಹಚ್ಚಿರ್ಲಿಲ್ಲ. ಸುಳ್ಳು, ದೊಡ್ಡ ಸುಳ್ಳು. ಆಯಿಂಟ್ಮೆಂಟ್ ಹಚ್ಚಿರ್ಲಿಲ್ಲ ಅದಕ್ಕೆ. ಅಲ್ಲ ಗೈಸ್, ಅದನ್ನ ಕೇಳ್ಕೊಂಡಿರ್ತಾಳೆ. ಮಿಸ್ ಬೇಕಂತ ಯಾರು ಮಾಡಲ್ಲ. ಅವಳಷ್ಟು ಬ್ಯೂಟಿ ಕಾನ್ಶಿಯಸ್. ಅಯ್ಯೋ ತಾಯಿ ನೀನ್ ಮಾತಾಡವ. ಅವಳಷ್ಟು ಬ್ಯೂಟಿ ಕಾನ್ಶಿಯಸ್ ಬ್ಯೂಟಿ ಕಾನ್ಶಿಯಸ್ ಯಾರಿಲ್ಲ. ಬಟ್ ಮಿಸ್ ಆಗಿ ಹಿಂಗೆ ಇಟ್ಕೊಂಡ್ರು ಆ ಕಾಲಿಂದು ಮುಖಕ್ಕೆಲ್ಲ ಹೋಗುತ್ತೆ ಅಂತ ಎಷ್ಟು ಸತಿ ಹೇಳಿದ್ರು. ಶಿ ಡೂಯಿಂಗ್ ಸೇಮ್ ಥಿಂಗ್. ನೋಡಿ ಇವಾಗ ತಾನೇ ತಿಂದ್ಬಿಟ್ಟು ಬಾಕ್ಸಿಂಗ್ ಇಟ್ಟೋಣ. ಇದೆಲ್ಲ ಬೆಳಗ್ಗೆ ಬಾಕ್ಸ್ ಹಾಕೊಂಡು ಹೋಗಿದ್ದೆ. ಈಗ ತಿಂದಿದ್ದಾಳೆ ಅವಳು. ತೊಳೆದಿಡ್ಬೇಕು. ಪಪ್ಪಾಯ ಅರ್ಧ ಕಟ್ ಮಾಡಿರೋದು ಅಲ್ಲೇ ಬಿಟ್ಟಿದ್ದೀನಿ. ಎಲ್ಲ ಅಲ್ಲೇ ಟೈಮು 12 ಗಂಟೆ. ಸೊ ಅಷ್ಟೇ, ನನ್ನ ಸ್ಕಿನ್ ಕೇರ್ ಕೂಡ ಆಯಿತು. ಇವಾಗ ಹಿಂಗೆ ಜಂಪಾಗಿ ಈ ಕಡೆಗೆ ಆಲ್ರೆಡಿ ಹೇರ್ ಕೇರ್ ಆಗೋಗ್ಬಿಟ್ಟಿದೆ. ಮತ್ತೆ ಜಂಪ್. ಗೈಸ್, ಇವಾಗ ವ್ಲಾಗ್ನ ಎಂಡ್ ಮಾಡೋ ಟೈಮ್. ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್. ಗೈಸ್, ಸೌತೆಕಾಯಿ ಇಟ್ಕೊಂಡು ಕಣ್ಣಿಗೆ ಇಟ್ಕೊಳಕಂತೆ ನೋಡಿಲ್ಲಿ ಲೆಕ್ಕು. ಅದರಲ್ಲಿ ಏನು ಸತ್ವನೇ ಇಲ್ಲ. ಅಂದ್ರೆ ಎಸಿಬೇಕಿತ್ತು. ಇವಾಗ ನಾನು ಕೇಳಿದೆ, ಓಕೆ ಅದೇನು ಮಾಡ್ಕೊಂಡಿದ್ಯಾ ಅಂತಂದಿದ್ದಕ್ಕೆ ಅದನ್ನ ಹೇಳ್ತವಳೆ. ಕಣ್ಣಿಗೆ ಇಟ್ಕೊಳಕ್ಕೆ ಅದ್ರಲ್ಲಿ ಏನೂ ಇಲ್ವೇ ಇಲ್ಲ. ಬೆಳಗ್ಗೆ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟಿದ್ದಾಳೆ, ಬಿಸಾಕದ್ ಮರ್ತೋಗಿದ್ದಾಳೆ ಅನಿಸುತ್ತೆ. ಸೊ ಅದಕ್ಕೆ ಅಷ್ಟೇ ಗೈಸ್. ಹೇಗೆ ಸರಿ, ಓಕೆ. ಬೆಳಗ್ಗೆ ಏನೋ ನಾನು ಎದ್ದಿಲ್ಲ, ಎಬ್ಬಿಸ್ಬಿಡು. ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆನೆ ನುಗ್ತೀನಿ. ಆಯ್ತು, ಕಟ್ ಮಾಡು. ಓಕೆ ಗೈಸ್, ಬಾಯ್.